ನಮಸ್ಕಾರ. ಪರಿಗಿರಿ ಕಲ್ಪನೆಯ ಚಾನಲ್ನ ಹೊಸ ವಿಡಿಯೋ ಇದು. ಈ ವಿಡಿಯೋ ಮೂಲಕ ನಮ್ಮೂರ ಊರ ಹಬ್ಬವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಡಾಬಸ್ಪೇಟೆ ಸಮೀಪ ನಮ್ಮ ಊರಿದೆ. ಊರು ಮಾದೇನಹಳ್ಳಿ ಅಂತ ನಮ್ಮ ಪುಟ್ಟ ಊರಿದು. ಈ ಊರು ಈ ಹಬ್ಬದ ಒಂದು ವಿಶೇಷತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸಂಕ್ರಾಂತಿ ಸಂಭ್ರಮ ಮುಗಿದ ಬಳಿಕ ನಮ್ಮೂರು ಎಲ್ಲ ಜನರು ಒಟ್ಟಾಗಿ ಸೇರಿ ಆಚರಿಸುವಂಥ, ಸಂಭ್ರಮಿಸುವಂಥ, ಖುಷಿ ಪಡುವಂಥ ಕ್ಷಣ ಇದು ಹಬ್ಬ. ಈ ಹಬ್ಬಗಳಂದರೆ ಊರಿನ ವಿಶೇಷತೆ. ಊರ ಹಬ್ಬ ಅಂದರೆ ಹಳ್ಳಿಗಳಲ್ಲಿ ನಿಮಗೆ ಸಡಗರನೆ ವರ್ಣಿಸಲು ಸಾಧ್ಯವಿಲ್ಲ. ಈ ನಾಗರ ಹಬ್ಬದ ವಿಶೇಷತೆ ಏನಂದರೆ, ಇದು ಬಯಲು ನಾಗರ ಅಂತ ಕರಿತೇವೆ. ರೈತರು ಭಕ್ತಿಯ ಮೂಲಕ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಇದು ತುಂಬ ಕಟ್ಟುನಿಟ್ಟಾದ ಒಂದು ನಿಯಮಗಳಿದೆ. ನಿಯಮ ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನಾದಿ ಕಾಲದಿಂದ ಕೂಡ ಪಾಲಿಸ್ಕೊಂಡು ಬಂದಿದ್ದಾರೆ. ಅಲ್ಲೇ ಆ ದೇವರ ಬಯಲಿನಲ್ಲೇ ಅಡುಗೆ ಮಾಡಬೇಕು. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ, ಅಲ್ಲಿ ಅವರೆಕಾಯಿ ಕಿಚಡಿ, ನೆಲ್ಲವರೆಕಾಯಿ ಮತ್ತು ಕುಂಬಳಿಕಾಯಿಯ ತಾಳದ ಈ ದೇವರಿಗೆ ಪ್ರಿಯವಾದಂಥ ತಿನಿಸು ಅಂತೇಳಿ ಅವಲಿಂದ ನಮ್ಮ ಸಂಪ್ರದಾಯ ಪಾಲಿಸ್ಕೊಂಡು ಬಂದಿರೋದು. ಈ ಪ್ರಸಾದವನ್ನು ಅಲ್ಲೇ ತಯಾರಿಸ್ತಾರೆ. ಇನ್ನು ನಮ್ಮೂರಿನ ಹೆಣ್ಮಕ್ಳುಗಳು ಸಂಜೆ ಹೋಗಿ ಅಲ್ಲೇ ಸೌದೆ ಒಲೆ ಅಡುಗೆ ಮಾಡಿ ಆ ಪ್ರಸಾದವನ್ನು ತಯಾರಿಸಿದ ನಂತರ ಸಂಜೆ ರಾತ್ರಿ 7:30 8ವರೆಗೆ 7:30 ಇಂದ 8:30 ಅವಧಿಯಲ್ಲಿ ಅಲ್ಲಿ ಮಹಾಪೂಜೆ ನಡೆಯುತ್ತೆ. ಆ ಪೂಜೆ ನಂತರ ಮಂಗಳಾರತಿ ನಂತರ ಪೂಜೆ ಸಲ್ಲಿಸಿದ ಮೇಲೆ ಯಾರು ಕೂಡ ಹಿಂದಿರುಗಿ ನೋಡಬಾರ್ದು. ನಿಯಮ ಕೂಡ ಇದೆ. ಪೂಜೆ ಮುಗಿದ ಬಳಿಕ ತಮ್ಮ ಮನೆಗಳಿಗೆ ಪ್ರಸಾದವನ್ನು ಒಯ್ಯಬೇಕು. ಆ ಪ್ರಸಾದ ಒಯ್ದ ತಕ್ಷಣ ಅವತ್ತಿನ ರಾತ್ರಿಯೂ ಕೂಡ ಪ್ರಸಾದವನ್ನು ನಾವು ತಿನ್ನುವಂತಿಲ್ಲ. ಮರುದಿನ ಮತ್ತೆ ಮನೆಯಲ್ಲಿ ಸ್ವಚ್ಛ ಮಾಡಿ ಮನೆ ದೇವರಿಗೆ ದೀಪ ಹಚ್ಚಿದ ಬಳಿಕ ಆ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ಒಂದು ನಿಯಮವಿದೆ. ಆದರೆ ಬಂದು ಅತಿಥಿಗಳಿಗೆ ಮಾತ್ರ ಉಪವಾಸ ಕಳಿಸೋಂಗಿಲ್ಲ. ಅದ್ಭುತವಾದಂಥ ಒಂದು ಹಬ್ಬಕ್ಕೆ ಒಂದು ವಿಶೇಷವಾದ ತಿನಿಸುಗಳಿವೆ. ಹಲಸಿನಕಾಯಿ ಸೀಸನ್ ಕೂಡ ಶುರುವಾಗಿರುತ್ತೆ. ಹಾಗಾಗಿ ಈ ಹಬ್ಬದ ಅಡುಗೆಯಲ್ಲಿ ಪ್ರಧಾನ ಆದ್ಯತೆ ಅಂದರೆ ಹಲಸಿನಕಾಯಿ ಸಾಂಬಾರು. ಈ ಹಲಸಿನಕಾಯಿ ಸಾಂಬಾರಿಗೆ ಮುದ್ದೆ ಅದ್ಭುತ ಕಾಂಬಿನೇಷನ್ ಕೂಡ ಇದು. ಪ್ರತಿಯೊಬ್ಬರಿಗೂ ಮನೆಯಲ್ಲೂ ಕೂಡ ಹಲಸಿನಕಾಯಿ ಸಾಂಬಾರು, ಮುದ್ದೆ, ಹೆಸರುಬೇಳೆ ಪಾಯಸ, ಥರವಾದಂಥ ತಿನಿಸುಗಳು ಕೂಡ ತಯಾರಾಗಿರುತ್ತೆ ಆತಿಥ್ಯಕ್ಕೆ. ಈ ಹಬ್ಬ ಸಂಪ್ರದಾಯಗಳು ಕೂಡ ಒಂದು ನೀವು ಗಮನಿಸ್ಬೋದು. ಇಲ್ಲಿ ವಿಶೇಷತೆ ಅಂದರೆ, ಈ ರೈತ ಕುಲವನ್ನು ಕಾಪಾಡಿದ ನಾಗದೇವತೆಗೆ ಸುಗ್ಗಿ ಮುಗಿದ ಕೂಡಲೇ ಮೊದಲ ಹಬ್ಬ ಇದು. ಆ ದೇವರಿಗೆ ನೆನೆಯುವುದು, ಆ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು, ನಮ್ಮನ್ನು ರಕ್ಷಿಸಿದ ಆ ನಾಗಪ್ಪನಿಗೆ ಈ ಭಕ್ತಿಯಾಗಿ ನಾವು ನಮಿಸ್ತಾ ಇದ್ದೀವಿ. ಮುಂದಿನ ವರ್ಷವೂ ಕೂಡ ಬೇಸಾಯದಲ್ಲೂ ಕೂಡ ನಮ್ಮನ್ನ ಇದಕ್ಕಾಯಪ್ಪ ಅಂತ ಆ ದೇವರಿಗೆ ಮೊರೆಯನ್ನು ಇಡುತ್ತಾರೆ ರೈತರು. ಈ ಹಬ್ಬದಲ್ಲಿ ಈ ಮಾದೇನಹಳ್ಳಿಯ ಊರಿನ ಈ ಒಂದು ದಾಯಾದಿಯ ಸಂಬಂಧ ಹೊಂದಿರುವಂಥ ಅಕ್ಕಪಕ್ಕದ ಊರು ಕೂಡ ಪಾಲ್ಗೊಳ್ತಾರೆ. ಈ ನಾಗ ಪರಂಪರೆಯನ್ನು ಯಾರು ಅನುಸರಿಸ್ತಾರೆ ಅವರು ಮಾತ್ರ ಈ ಹಬ್ಬದಲ್ಲಿ ಪಾಲ್ಗೊಳ್ಬೇಕು. ಬೇರೆ ಪರಂಪರೆಯನ್ನು ಅನುಸರಿಸುವಂಥವರಿಗೆ ಈ ಹಬ್ಬ ಒಂಥರ ನಿಷೇಧ ಇರುತ್ತೆ. ಒಂದು ವೇಳೆ ಪಾಲ್ಗೊಂಡ್ರೂ ಕೂಡ ದೇವರ ಅವಕೃಪೆಗೊಳಗಾಗ್ತಾರೆ ಎಂಬ ಒಂದು ನಿಯಮ ಇದೆ. ಸಂಕ್ರಾಂತಿ ಹಬ್ಬ ಮುಗಿದ ಬಳಿಕ ಮಾದೇನಹಳ್ಳಿ ನಡೆಯುವ ದೊಡ್ಡ ಊರ ಹಬ್ಬ ಇದು. ಈ ಊರ ಹಬ್ಬದಲ್ಲಿ ನೀವು ಪಾಲ್ಗೊಳ್ಬೋದು. ಬನ್ನಿ, ನಿಮಗೆ ಒಳ್ಳೆಯ ಆತಿಥ್ಯ ಕೂಡ ಸಿಗಲಿದೆ. ಅಲ್ಲಿನ ಸಂಪ್ರದಾಯ, ಅಲ್ಲಿನ ಸೊಬಗು, ಆ ಊರಿನ ಸೊಗಡು ನೀವು ಕೂಡ ಅನುಭವಿಸ್ತಾಲೆ ಅದರ ಗಮ್ಮತ್ತು ಗೊತ್ತಾಗೋದು. ನಿಮ್ಮೆಲ್ಲರಿಗೂ ಆ ನಾಗದೇವರ ಆಶೀರ್ವಾದ ಸದಾ ಇರಲಿ.